ಈ ಪತ್ರಿಕಾಗೋಷ್ಠಿ ಕರೆದಿರುವಂಥ ಉದ್ದೇಶ, ಈಗ ಹಬ್ಬಗಳು ಬರ್ತಾ ಇವೆ. ನಮ್ಮ ಈದ್ ಮಿಲಾದ್ ಇದೆ, ಗೌರಿ ಗಣೇಶದ ಹಬ್ಬ ಇದೆ, ದಸರಾ, ಐದು ಪೂಜೆ ಇದೆ, ದೀಪಾವಳಿ ಇದೆ. ಇನ್ನು ಮುಂದೆ 2-3 ತಿಂಗಳಲ್ಲಿ ಎಲ್ಲ ಹಬ್ಬಗಳು ಬರ್ತವೆ. ಅದರಿಂದ ನಮ್ಮ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಸೇರಿ ಎಲ್ಲ ಹಬ್ಬಗಳನ್ನು ಆಚರಿಸುವ ಎಂಬ ಉದ್ದೇಶದಿಂದ ನಾವು ಈ ಪತ್ರಿಕಾಗೋಷ್ಠಿ ಕರೀತಾ ಇದ್ದೀವಿ. ಈಗ ಮುಖ್ಯವಾಗಿ ಏನಂದರೆ, ಹೋದ ಸಾರಿ ಒಂದು ಕಹಿ ಘಟನೆ ನಡೀತು. ಹೋದ ಗಣೇಶ ಹಬ್ಬದಲ್ಲಿ ಯಾರೋ ಕಿಡಿಗೇಡಿಗಳು ಮಾಡಿದಂಥ ಕೆಟ್ಟ ಕೆಲಸದಿಂದಾಗಿ ನಮ್ಮ ಇಡೀ ಜನಾಂಗಕ್ಕೇ ಒಂದು ಕೆಟ್ಟ ಹೆಸರು ಬಂತು. ಅದನ್ನು ಹೋಗಲಾಡಿಸಲು ಈಗ ನಮಗೆ ಆಲ್ರೆಡಿ ಪೊಲೀಸ್ ಇಲಾಖೆಯವರು ಸಹ ಕರೆದು ಒಂದು 1-2 ಸಭೆ ಮಾಡೋರೆ, ನಮ್ಮ ತಿಳುವಳಿಕೆ ಹೇಳೋರೆ. ನಾವು ನಮ್ಮ ಜನಾಂಗದ್ದು ಒಂದು 2-3 ಸಭೆಗಳು ಮಾಡಿದ್ದೀವಿ ಆಲ್ರೆಡಿ. ಮಾಡಿ ಅವ್ರಿಗೆ ಎಲ್ಲ ಯುವಕರಿಗೆ ಏನು ಬುದ್ಧಿವಾದ ಹೇಳಬೇಕು ಎಲ್ರಿಗೂ ಬುದ್ಧಿವಾದ ಹೇಳಿದ್ದೀವಿ. ಮತ್ತು ಅದಕ್ಕೆ ಪೂರ್ವಕವಾಗಿ ಈ ದಿನ ನಮ್ಮ ಏನು ಮಿಲಾದ್ ಹಬ್ಬ ಇದೆ, ಬುಧವಾರ ದಿನ 26ನೇ ತಾರೀಕು, ಆ ಹಬ್ಬಕ್ಕೆ ನಾವು ವಿಜೃಂಭಣೆಯಿಂದ ಮೆರವಣಿಗೆ ಮಾಡ್ತಿದ್ದೋ. ಆದರೆ ಈ ಸರಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬರ ಆವರಿಸ್ಕೊಂಡಿರೋದ್ರಿಂದ, ನಮ್ಮ ರೈತರೆಲ್ಲ ತುಂಬ ತೊಂದರೆ ಅನುಭವಿಸ್ತಾ ಇರೋದ್ರಿಂದ, ಮತ್ತು ನಮ್ಮ ತಮಿಳುನಾಡಿನಿಂದ ನಮ್ಮ KRSನಿಂದ ನೀರು ಬಿಡ್ತಾ ಇರೋದ್ರಿಂದ ಎಲ್ಲರೂ ನಮ್ಮ ಮಂಡ್ಯ ಜಿಲ್ಲೆ ಜನ ತುಂಬ ತೊಂದರೆಯಲ್ಲಿದ್ದಾರೆ. ಅದರಿಂದ ಈ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡದೆ, ಈ ಸಾರಿ ಯಾವುದೇ ಮೆರವಣಿಗೆ ಮಾಡ್ದೇನೆ ಸರಳವಾಗಿ ಬರೀ ಶಾದಿ ಮೇಲ್ನಲ್ಲಿ ನಮ್ಮ ಏನು ಬೋಧನೆ ಇದೆ ಅದನ್ನು ಮಾತ್ರ ನೆರವೇರಿಸ್ಕೋಬೇಕು ಅಂತ ಎಲ್ಲ ಮುಸ್ಲಿಮರು ಒಂದು ಕಡೆ ಸೇರಿ ಯಾವುದೇ ವಿಜೃಂಭಣೆ ಇಲ್ಲದೇ ಈ ರೈತರಿಗೆ ನಮ್ಮ ಬೆಂಬಲವನ್ನು ತಿಳಿಸುತ್ತಾ, ಮತ್ತು ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಮತ್ತು ಹಿಂದೂ ಮುಸ್ಲಿಂ ಬಾಂಧವರು ಅಣ್ತಂದಿರುವಂಥ ಸಾರಲು ನಾವು ಈ ಸಾರಿ ನಮ್ಮ ಈದ್ ಮಿಲಾದ್ ಹಬ್ಬವನ್ನು ತುಂಬ ಸರಳವಾಗಿ ಆಚರಿಸ್ತೀವಿ. ಮತ್ತು ಗಣೇಶನ ಹಬ್ಬಕ್ಕೆ ನಾವೇ ಮುಂದೆ ನಿಂತು ನಮ್ಮ ಜನಾಂಗದವ್ರು ಎಲ್ಲರೂ ಅದ್ರಲ್ಲಿ ನಾವು ಭಾಗವಹಿಸ್ತೀವಿ. ಯಾವುದೇ ಪೂಜೆ ಪುರಸ್ಕಾರ ಇದ್ದಾದಾಗ ನಮಗೆ ಕೊಟ್ಟಾಗ ಮೊದಲನೇ ಪ್ರಸಾದನೇ ನಾವು ಇಸ್ಕೊತೀವಿ ನಿಂತ್ಕೊಂಡು. ಅದರಲ್ಲಿ ನಮಗೆ ಯಾವುದೇ ಇದ್ದಿಲ್ಲ. ಎಲ್ಲ ಹಬ್ಬಗಳನ್ನು ನಾವು ಅವ್ರ ಜೊತೆಯಲ್ಲಿ ಸೇರಿಸಿ ಆಚರಿಸ್ತೀವಿ. ಈಗ ನಿನ್ನೆ ತಾನೇ ನಾವು ವರಮಹಾಲಕ್ಷ್ಮಿ ಹಬ್ಬ ಇತ್ತು, ಅವ್ರ ಜೊತೆಲಿ ಭಾಗವಹಿಸಿದ್ದೀವಿ. ಮತ್ತು ಎಲ್ಲ ತಿಂಡಿ ಪದಾರ್ಥಗಳು ಅವ್ರು ಕೊಟ್ಟಿದ್ದಂತ ನಾವು ಸ್ವೀಕರಿಸಿ, ನಾವು ಅಣ್ತಂದಿರು ಬಾಂಧವ್ಯ ಎಲ್ಲರೂ ಒಂದೇ ಅಂತ ನಾವು ಒಂದು ಸ್ಫೂರ್ತಿ ಆಗಬೇಕು ಎಲ್ರಿಗೂ. ಆ ರೀತಿ ನಡ್ಕೋತೀವಿ. ಈ ಸಾರಿ ಯಾವುದೇ ರೀತಿ ಇದ್ದಾಗ್ದಂಗೆ ನಾವು ಮುನ್ನೆಚ್ಚರಿಕೆನ ವಹಿಸ್ಕೊಂಡಿದ್ದೀವಿ.